ಹಾಯ್ ಥಿಂಕರ್ಸ್, ಈಗಾಗಲೇ ನಮ್ಮ ದೇಶದಲ್ಲಿರುವ ಎಷ್ಟೋ ಇಂಡಸ್ಟ್ರಿಗಳಲ್ಲಿ ತುಂಬಾನೇ ವೇಗವಾದ ಬದಲಾವಣೆಗಳು ಬರ್ತಾ ಇವೆ. ನಾವು ಪೆಟ್ರೋಲ್ ಡೀಸೆಲ್ ನಿಂದ ಚಲಿಸುವ ಕಾರುಗಳನ್ನ ಬಿಟ್ಟು ಈಗ ಹೊಸ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅನ್ನ ತಯಾರಿ ಮಾಡುವ ಕೆಲಸದಲ್ಲಿದ್ದೀವಿ. ಹೈಬ್ರಿಡ್ ಕಾರುಗಳ ಬಗ್ಗೆ ನೀವೆಲ್ಲ ಕೇಳಿರಬಹುದು. ಈಗ ಅವುಗಳಿಗಿಂತ ಅದ್ಭುತವಾದ ಸೋಲಾರ್ ಕಾರುಗಳು ನಮ್ಮ ಭಾರತದ ಮಾರುಕಟ್ಟೆಗೆ ಬಂದಿವೆ. ಒಂದು ಬಾರಿ ಯೋಚನೆ ಮಾಡಿ, ನಿಮ್ಮ ಕಾರುಗಳನ್ನ ಬಿಸಿಲಲ್ಲಿ ಪಾರ್ಕ್ ಮಾಡಿದ ತಕ್ಷಣವೇ ಅವುಗಳ ಬ್ಯಾಟರಿ ಚಾರ್ಜ್ ಆಗೋದಕ್ಕೆ ಶುರುವಾದ್ರೆ ಹೆಂಗಿರುತ್ತೆ? ನಿಜವಾಗ್ಲೂ ತುಂಬಾನೇ ಅದ್ಭುತವಾಗಿರುತ್ತೆ ಅಲ್ವಾ? ಈಗಿರುವ ಎಲೆಕ್ಟ್ರಿಕ್ ಕಾರುಗಳಿಗಾದ್ರೂ ಕೂಡ ನಾವು ಪೆಟ್ರೋಲ್ ಬಂಕ್ ರೀತಿಯಲ್ಲಿ ಚಾರ್ಜಿಂಗ್ ಪಾಯಿಂಟ್ಸ್ ಅನ್ನ ಇಟ್ಕೊಂಡು ಚಾರ್ಜಿಂಗ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ಎಲ್ಲಾದ್ರೂ ಬ್ಯಾಟರಿ ಖಾಲಿಯಾಗಿ ನಡು ರಸ್ತೆಯಲ್ಲಿ ಕಾರು ನಿಂತು ಹೋದ್ರೆ ಅದು ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಆದ್ರೆ ಇಂತಹ ಸಮಸ್ಯೆಗಳಿಲ್ಲದೆ ಕೇವಲ ಸೂರ್ಯನ ಕಿರಣಗಳನ್ನ ಬಳಸಿಕೊಂಡು ಆಟೋಮೆಟಿಕ್ ಆಗಿ ಬ್ಯಾಟರಿ ಚಾರ್ಜ್ ಆಗುತ್ತಾ ನಮ್ಮ ಕಾರು ಮುಂದೆ ಚಲಿಸುತ್ತಾ ಹೋಗುವ ಟೆಕ್ನಾಲಜಿ ಇದ್ರೆ ಎಷ್ಟೊಂದು ಚೆನ್ನಾಗಿರುತ್ತೆ ಅಂತ ನಾವೆಲ್ಲರೂ ತುಂಬಾ ಸಲ ಅಂದ್ಕೊಂಡಿರ್ತೀವಿ. ಆದ್ರೆ ಆ ಯೋಚನೆ ಈಗ ನಿಜವಾಗ್ತಾ ಇದೆ. ಪೆಟ್ರೋಲ್ ಬಂಕ್ ಸುತ್ತ ಸುತ್ತುವ ಅವಶ್ಯಕತೆ ಕೂಡ ಈಗ ಇಲ್ಲ. ಜೊತೆಗೆ ಚಾರ್ಜಿಂಗ್ ಪಾಯಿಂಟ್ ನಲ್ಲಿ ಲೈನ್ ನಲ್ಲಿ ಕಾಯುವ ಅವಶ್ಯಕತೆ ಕೂಡ ಬರೋದಿಲ್ಲ. ಸ್ವಲ್ಪ ಹೊತ್ತು ನಮ್ಮ ಕಾರುಗಳನ್ನ ಬಿಸಿಲಲ್ಲಿ ನಿಲ್ಸಿದ್ರೆ ಸಾಕು, ತನ್ನಷ್ಟಕ್ಕೆ ತಾನೇ ಬ್ಯಾಟರಿ ಚಾರ್ಜ್ ಮಾಡ್ಕೊಂಡು ಮತ್ತೆ ರಸ್ತೆಯಲ್ಲಿ ಚಲಿಸೋದಕ್ಕೆ ಸಿದ್ಧವಾಗುತ್ತೆ. ಸಾಮಾನ್ಯವಾಗಿ ತುಂಬಾ ಸಮಯದವರೆಗೂ ಕಾರುಗಳನ್ನ ಬಿಸಿಲಲ್ಲಿ ನಿಲ್ಸಿದ್ರೆ ಕಾರಿನ ಮೇಲಿರುವ ಬಣ್ಣ ನಿಧಾನವಾಗಿ ಶೇಡ್ ಆಗುವ ಸಾಧ್ಯತೆ ಇರುತ್ತೆ ಹಾಗೂ ಗ್ಲಾಸ್ಗಳು ಹೊಡೆದು ಹೋಗುವ ಅವಕಾಶ ಕೂಡ ಇರುತ್ತೆ. ಆದ್ರೆ ಈ ಕಾರಿನಲ್ಲಿ ಮಾತ್ರ ಎಲ್ಲ ಉಲ್ಟವಾಗಿದೆ. ಅಂದ್ರೆ ಬಿಸಿಲಲ್ಲಿ ನಿಲ್ಸಿದ್ರೆ ಅದರ ಬ್ಯಾಟರಿ ತಾನಾಗಿ ಚಾರ್ಜ್ ಆಗುತ್ತೆ. ಟೆಕ್ನಾಲಜಿ ಎಷ್ಟೊಂದು ವೇಗವಾಗಿ ಡೆವಲಪ್ ಆಗ್ತಾ ಇದೆ ಅಂದ್ರೆ ಅದು ನಮ್ಮ ಜೀವನವನ್ನ ಕೂಡ ತುಂಬಾನೇ ಸಿಂಪಲ್ ಆಗಿ ಮಾಡ್ತಾ ಇದೆ. ಒಂದು ಕಾಲದಲ್ಲಿ ನಮ್ಮ ತಾತ ಮುತ್ತಾತರು ಎತ್ತಿನ ಬಂಡಿಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಆಗ ಸರಿಯಾದ ರಸ್ತೆ ಮಾರ್ಗವೇ ಇರಲಿಲ್ಲ. ಇದರಿಂದ ತುಂಬಾ ದೂರದವರೆಗೂ ಪ್ರಯಾಣ ಮಾಡಬೇಕಾಗಿ ಬಂದ್ರೆ ಆಗಿನ ಕಾಲದಲ್ಲಿ ತುಂಬಾನೇ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು. ಆ ನಂತರ ಈ ಕಾರುಗಳು, ಮೋಟಾರ್ ಸೈಕಲ್ಗಳು ಹಾಗೂ ಇನ್ನಿತರೆ ವಾಹನಗಳು ಬಂದ ಮೇಲೆ ಟ್ರಾನ್ಸ್ಪೋರ್ಟೇಷನ್ ತುಂಬಾನೇ ಈಸಿ ಆಗಿದೆ. ಆದ್ರೆ ಪ್ರತಿದಿನ ಪೆಟ್ರೋಲ್ ಅಥವಾ ಡೀಸೆಲ್ ಅನ್ನ ತುಂಬಿಸ್ಕೊಳ್ಳೋದು ತುಂಬಾನೇ ಕಷ್ಟ. ಅಂದ್ರೆ ಹೆಚ್ಚು ಹಣ ಖರ್ಚಾಗ್ತಾ ಇದೆ. ಆದ್ರೆ ಈಗ ನಮ್ಮ ಭಾರತದ ಕಂಪನಿ ಲಾಂಚ್ ಮಾಡಿರುವ ಈ ಹೊಸ ಟೆಕ್ನಿಕ್ ನಮ್ಮ ದೇಶಕ್ಕೆ ಒಂದು ವರವಾಗಿ ಬದಲಾಗಲಿದೆ. ಪ್ರಪಂಚ ದೇಶಗಳ ಮುಂದೆ ನಮ್ಮನ್ನ ಒಂದು ಹೀರೋಗಳಾಗಿ ನಿಲ್ಲಿಸಿದೆ. ಈ ಟೆಕ್ನಾಲಜಿ ಬಗ್ಗೆ ಪೂರ್ತಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ನಾವು ಕೊಡುವ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೂ ಜೈ ಹಿಂದ್ ಅಂತ ಕಾಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ನಮ್ಮ ಭಾರತ ದೇಶ ಕೇವಲ ಟೆಕ್ನಾಲಜಿ ರಂಗದಲ್ಲಿ ಅಷ್ಟೇ ಅಲ್ಲದೆ ಇನ್ನು ಹಲವಾರು ರಂಗಗಳಲ್ಲಿ ತುಂಬಾನೇ ವೇಗವಾಗಿ ಬದಲಾವಣೆಗಳು ಕಾಣ್ತಾ ಇದೆ. ಆ ಬದಲಾವಣೆಗಳಲ್ಲಿ ಈಗ ಹೊಸದಾಗಿ ಸೋಲಾರ್ ಕಾರುಗಳು ಕೂಡ ಮಾರುಕಟ್ಟೆಗೆ ಬರ್ತಾ ಇವೆ. ಈಗಾಗಲೇ ಪ್ರಪಂಚದಾದ್ಯಂತ ಎಲೆಕ್ಟ್ರಿಕ್ ವಾಹನಗಳು ವೇಗವಾಗಿ ಹೆಚ್ಚುತ್ತಾ ಇವೆ. ಎಲೋನ್ ಮಸ್ಕ್ ನಿಂದ ಹಿಡಿದು ಟಾಟಾವರೆಗೂ ಎಲ್ಲಾ ಕಾರುಗಳ ಕಂಪನಿಗಳು ಕೂಡ ಈಗ ಎಲೆಕ್ಟ್ರಿಕ್ ವಾಹನಗಳನ್ನ ತಯಾರಿ ಮಾಡಿ ಮಾರುಕಟ್ಟೆಗೆ ಲಾಂಚ್ ಮಾಡ್ತಿದ್ದಾರೆ. ಈ ಎಲೆಕ್ಟ್ರಿಕ್ ಕಾರುಗಳಿಗೆ ಭಾರಿ ಡಿಸ್ಕೌಂಟ್ ಗಳನ್ನ ಕೊಟ್ಟು ಹಾಗೂ ಟ್ಯಾಕ್ಸ್ ಬೆನಿಫಿಟ್ಸ್ ಗಳನ್ನ ಕೊಟ್ಟು ತಮ್ಮ ಕಸ್ಟಮರ್ಸ್ ಗಳಿಗೆ ಕಾರುಗಳನ್ನ ಮಾರಾಟ ಮಾಡ್ತಿವೆ. ಆದ್ರೆ ಈಗ ನಮ್ಮ ಭಾರತದ ಮಾರುಕಟ್ಟೆಯಲ್ಲಿ ಸೋಲಾರ್ ಕಾರುಗಳ ಎಂಟ್ರಿ ಆಗಿದೆ. ನಮ್ಮ ಮುಂಬೈ ಪಕ್ಕದಲ್ಲಿರುವ ಪುಣೆಯಲ್ಲಿ ವೇವ್ ಮೊಬಿಲಿಟಿ ಅನ್ನುವ ಒಂದು ಸ್ಟಾರ್ಟ್ ಅಪ್ ಕಂಪನಿ ಸೋಲಾರ್ ನಿಂದ ಚಲಿಸುವ ಕಾರುಗಳನ್ನ ಲಾಂಚ್ ಮಾಡಿದೆ. ಈ ಕಾರುಗಳು ನೋಡೋದಕ್ಕೆ ರತನ್ ಟಾಟಾ ಅವರು ಲಾಂಚ್ ಮಾಡಿದ ನ್ಯಾನೋ ಕಾರುಗಳ ಡಿಸೈನ್ ಅನ್ನ ಹೋಲಿದ್ರು ಕೂಡ ತನ್ನಲ್ಲಿರುವ ಹಲವಾರು ಮಾಡರ್ನ್ ಟೆಕ್ನಾಲಜಿಯಿಂದ ಮಾರುಕಟ್ಟೆಗೆ ಬರೋದಕ್ಕೆ ಸಿದ್ಧವಾಗಿದೆ. ಇದು 3 ಮೀಟರ್ ಗಳಿಗಿಂತ ಚಿಕ್ಕದಾಗಿರುವ ಸೋಲಾರ್ ಕಾರ್. ಇದರಿಂದ ಟ್ರಾಫಿಕ್ ನಲ್ಲಿ ಸಿಕ್ಕಿ ಬೀಳುವ ಸಮಸ್ಯೆ ಕೂಡ ನಮಗೆ ಬರೋದಿಲ್ಲ. ಈ ಕಾರಿನ ಆನ್ ರೋಡ್ ಬೆಲೆ ಅಲ್ಲಿನ ರಾಜ್ಯ ಸರ್ಕಾರಗಳು ವಿಧಿಸುವ ಟ್ಯಾಕ್ಸ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ಶೋರೂಮ್ ಬೆಲೆ ಮಾತ್ರ ಕೇವಲ 3,50,000 ಅಷ್ಟೇ. ಒಂದು ಬಾರಿ ಇದನ್ನ ಚಾರ್ಜ್ ಮಾಡಿದ್ರೆ ಬರೋಬ್ಬರಿ 250 ಕಿಲೋಮೀಟರ್ ದೂರದವರೆಗೂ ನಾನ್ ಸ್ಟಾಪ್ ಆಗಿ ಪ್ರಯಾಣಿಸಬಹುದು. ಇನ್ನು ನೀವು ಪೆಟ್ರೋಲ್ ಬಂಕ್ಗಳಲ್ಲಿ ಗಂಟೆಗಟ್ಟಲೆ ಕಾಯುವ ಅವಶ್ಯಕತೆ ಇರೋದಿಲ್ಲ. ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ಅಂತ ಯೋಚನೆ ಕೂಡ ಮಾಡಬೇಕಾಗಿಲ್ಲ. ಕೇವಲ ಸೋಲಾರ್ ಎನರ್ಜಿಯನ್ನ ಬಳಸಿಕೊಂಡು ನಾವು ಈ ಕಾರುಗಳನ್ನ ಚಾರ್ಜ್ ಮಾಡ್ಕೊಂಡ್ರೆ ಸಾಕು. ಇದು ನಮ್ಮ ನೇಚರ್ಗೆ ಕೂಡ ಯಾವುದೇ ರೀತಿಯಲ್ಲಿ ಹಾನಿ ಮಾಡೋದಿಲ್ಲ. ಈ ಕಾರಿನಲ್ಲಿರುವ ಟೆಕ್ನಾಲಜಿ ಬಗ್ಗೆ ಮಾತನಾಡಿದ್ರೆ ಈ ಕಾರಿನಲ್ಲಿ ಬರುವ ಸೋಲಾರ್ ಪ್ಯಾನಲ್ಸ್ ಅನ್ನ ಸನ್ ರೂಫ್ ಹತ್ತಿರದಲ್ಲೇ ಕೊಟ್ಟಿದ್ದಾರೆ. ಕೇವಲ 80 ಪೈಸೆಯಲ್ಲಿ ಕೆಲವು ಕಿಲೋಮೀಟರ್ ಗಳವರೆಗೂ ನಾವು ಈ ಕಾರಿನಲ್ಲಿ ಪ್ರಯಾಣ ಮಾಡಬಹುದಂತೆ. ಇದು ದೇಶದಲ್ಲೇ ಮೊಟ್ಟ ಮೊದಲ ಸೋಲಾರ್ ಪವರ್ ಅನ್ನ ಬಳಸಿಕೊಂಡು ಚಲಿಸುವಂತ ಕಾರು ಅಂತ ಹೇಳ್ತಿದ್ದಾರೆ. ಹೇಗೆ ಆಟೋಗಳಲ್ಲಿ ಮುಂದೆ ಒಂದು ಸೀಟು ಹಿಂದೆ 2 ಸೀಟ್ ಇರುತ್ತೋ ಸೇಮ್ ಅದೇ ರೀತಿಯಲ್ಲಿ ಈ ಕಾರಿನಲ್ಲಿ ಕೂಡ ಮುಂದೆ ಡ್ರೈವರ್ಗೆ ಒಂದು ಸೀಟು ಹಿಂದೆ 2 ಸೀಟ್ಗಳು ಇರುತ್ತೆ. ಒಂದು ಚಿಕ್ಕ ಕುಟುಂಬ ಪ್ರಯಾಣ ಮಾಡೋದಕ್ಕೆ ಇದು ತುಂಬಾನೇ ಚೆನ್ನಾಗಿರುತ್ತೆ. 4 ಜನರು ತುಂಬಾನೇ ಸುಲಭವಾಗಿ ಈ ಕಾರಿನಲ್ಲಿ ಪ್ರಯಾಣಿಸಬಹುದು. ಇದ್ರ ಜೊತೆಗೆ ಕಾರಿನಲ್ಲಿ ಪೈನೋರಮಿಕ್ ಸನ್ ರೂಫ್ ಕೂಡ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ರಿವರ್ಸ್ ಕ್ಯಾಮೆರಾ ಕೂಡ ಈ ಕಾರಿನಲ್ಲಿ ಅಳವಡಿಸಿದ್ದಾರೆ. ಇನ್ನು ಈ ಕಾರಿನಲ್ಲಿರುವ ಉಳಿದ ಲಕ್ಸರಿ ಫೀಚರ್ಸ್ ಬಗ್ಗೆ ಮಾತನಾಡೋಣ. ಈ ಫೀಚರ್ ನಿಂದ ಈ ಕಾರನ್ನ ರಸ್ತೆ ಮೇಲೆ ಡ್ರೈವ್ ಮಾಡೋದು ನಮ್ಗೆ ತುಂಬಾನೇ ಈಸಿ ಆಗಿರುತ್ತೆ. ನಮ್ಗೆ ಒಂದು ಒಳ್ಳೆ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಈ ಕಾರು ಕೊಡುತ್ತೆ. ಸಾಧಾರಣವಾಗಿ ಚಿಕ್ಕ ಚಿಕ್ಕ ಕಾರುಗಳಲ್ಲಿ ಎಸಿ ಇರೋದಿಲ್ಲ. ಇದರಿಂದ ಬೇಸಿಗೆ ಕಾಲದಲ್ಲಿ ಕಾರಿನಲ್ಲಿ ಪ್ರಯಾಣ ಮಾಡೋದು ತುಂಬಾನೇ ಕಷ್ಟವಾಗುತ್ತೆ. ಆದ್ರೆ ಈ ಚಿಕ್ಕ ಕಾರಿನಲ್ಲಿ ಮಾತ್ರ ಎಸಿಯನ್ನ ಕೂಡ
ಕೊಟ್ಟಿದ್ದಾರೆ. ಇದರಿಂದ ಯಾವುದೇ ತಲೆನೋವಿಲ್ಲದೆ ಕಾರನ್ನ ನಾವು ಡ್ರೈವ್ ಮಾಡಬಹುದು. ಇದ್ರ ಜೊತೆಗೆ ಆಪಲ್ ಪ್ಲೇ ಹಾಗೂ ಆಂಡ್ರಾಯ್ಡ್ ಕನೆಕ್ಟಿವಿಟಿಯನ್ನ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ನಿಮ್ಮ ಸ್ಮಾರ್ಟ್ ಫೋನ್ ಅನ್ನ ಈ ಕಾರಿಗೆ ಕನೆಕ್ಟ್ ಮಾಡಬಹುದು. ಈ ಕಾರಿನಿಂದ ಕೇವಲ ನೇಚರ್ಗೆ ಮಾತ್ರ ಸಹಾಯವಾಗೋದಿಲ್ಲ, ನಮ್ಗೆ ಕೂಡ ತುಂಬಾನೇ ಹಣವನ್ನ ಸೇವ್ ಮಾಡುತ್ತೆ. ಈಗಾಗಲೇ ನಮ್ಮಲ್ಲಿ ಎಲೆಕ್ಟ್ರಿಕ್ ಬಸ್ ಗಳನ್ನ ಕೂಡ ಲಾಂಚ್ ಮಾಡಿದೀವಿ. OGL ಕಂಪನಿ ಲಾಂಚ್ ಮಾಡಿರುವ ಈ ಹೊಸ ಬಸ್ಸುಗಳು ನಮ್ಮ ಪ್ರಕೃತಿಗೆ ತುಂಬಾನೇ ಸಹಾಯವಾಗಿರುತ್ತೆ. ನಮ್ಮ ಭಾರತದಲ್ಲಿ ಎಲೆಕ್ಟ್ರಿಕ್ ವಾಹನಗಳನ್ನ ಎಂಕರೇಜ್ ಮಾಡುವುದಕ್ಕೆ ಇದು ತುಂಬಾನೇ ಉಪಯೋಗವಾಗುತ್ತೆ. ಇಂಡಿಯಾದ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋರ್ಟ್ 2025ರಲ್ಲಿ ಒಲೆಕ್ಟ್ರಾ ಗ್ರೀನ್ ಲಿಮಿಟೆಡ್ ಅಂದ್ರೆ OGL ಕಂಪನಿ ಈ ಟೆಕ್ನಾಲಜಿಯನ್ನು ಕೂಡ ಈ ಎಕ್ಸ್ಪೋದಲ್ಲಿ ಡಿಸ್ಪ್ಲೇ ಮಾಡಿತ್ತು. ಈ ಕಂಪನಿ ಹೊಸ ಹೊಸ ಡಿಸೈನ್ ಗಳ ಜೊತೆಗೆ 12 ಮೀಟರ್ ನ ಬ್ಯಾಟರಿ ಪ್ಲಾಟ್ಫಾರ್ಮ್, 9 ಮೀಟರ್ ಸಿಟ್ಟಿಂಗ್, 12 ಮೀಟರ್ ಕೋಚ್ ಬಸ್ ಗಳನ್ನ ಶೋಕೇಸ್ ಮಾಡಿದೆ. ಈಗಾಗಲೇ ಪೊಲ್ಯೂಷನ್ ಕಾರಣದಿಂದ ನಾವು ತುಂಬಾನೇ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ವಾತಾವರಣದಲ್ಲಿ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗಿ ಸಮಯ ಸಂದರ್ಭ ಇಲ್ಲದೆ ವಿಪರೀತವಾದ ಮಳೆ, ಸುನಾಮಿಗಳು ಈ ಮಧ್ಯ ಕಾಲದಲ್ಲಿ ತುಂಬಾನೇ ಹೆಚ್ಚಾಗ್ತಾ ಇವೆ. ಆದ್ರೆ ಇಂತಹ ಸಮಯದಲ್ಲಿ ನಾವು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಕಡಿಮೆ ಮಾಡಿ ವಾತಾವರಣಕ್ಕೆ ಸಹಾಯ ಮಾಡುವಂತಹ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡುವ ಅವಶ್ಯಕತೆ ತುಂಬಾನೇ ಇದೆ. ಅದಕ್ಕೆ ಅಂತಾನೆ ಕೇವಲ ನಮ್ಮ ದೇಶವಲ್ಲದೆ ಪ್ರಪಂಚದ ದೇಶಗಳೆಲ್ಲ ಗ್ರೀನ್ ಮೊಬಿಲಿಟಿ ಕಡೆ ಹೆಜ್ಜೆ ಹಾಕ್ತಿದ್ದಾರೆ. ಈಗ 2025ರಲ್ಲಿ ನಡೆದ ಎಕ್ಸ್ಪೋದ ಕಾರಣದಿಂದ ನಮ್ಮ ಭಾರತ ದೇಶ ಕೂಡ ಗ್ರೀನ್ ಮೊಬಿಲಿಟಿ ಕಡೆ ಹೆಜ್ಜೆ ಆಗ್ತಾ ಇದೆ ಅನ್ನುವ ವಿಷಯ ಇಡೀ ಪ್ರಪಂಚಕ್ಕೆ ತಿಳಿದು ಬಂದಿದೆ. ಒಲೆಕ್ಟ್ರಾ ಗ್ರೀನ್ ಟೆಕ್ ನೆಕ್ಸ್ಟ್ ಜನರೇಷನ್ ಎಲೆಕ್ಟ್ರಿಕ್ ಬಸ್ ಗಳನ್ನ ಬ್ಲೇಡ್ ಬ್ಯಾಟರಿಯಲ್ಲಿ ಲಾಂಚ್ ಮಾಡಿದೆ. ಈ ಬ್ಯಾಟರಿ ಎಷ್ಟೋ ಕಠಿಣವಾದ ಪರೀಕ್ಷೆಗಳನ್ನು ಎದುರಿಸಿದ ಮೇಲೆನೆ ಈಗ ಈ ಬಸ್ಗಳಲ್ಲಿ ಅಳವಡಿಸಿ ಲಾಂಚ್ ಮಾಡಿದ್ದಾರೆ. ಈ ಬ್ಲೇಡ್ ಬ್ಯಾಟರಿಯ ಕಾರಣದಿಂದ ವಾಹನಗಳಲ್ಲಿ ಬೆಂಕಿ ಹತ್ತಿಕೊಳ್ಳುವ ಅವಕಾಶ ತುಂಬಾನೇ ಕಡಿಮೆ. ಉಳಿದ ಬ್ಯಾಟರಿಗಳ ಜೊತೆಗೆ ಕಂಪೇರ್ ಮಾಡಿದ್ರೆ 30 ಪಟ್ಟು ಹೆಚ್ಚು ಪವರ್ ಅನ್ನ ಇದರಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು. ಅಂದ್ರೆ ಒಂದು ಬಾರಿ ಬ್ಯಾಟರಿಯನ್ನ ಚಾರ್ಜ್ ಮಾಡಿದ್ರೆ ಬರೋಬ್ಬರಿ 500 ಕಿಲೋಮೀಟರ್ ದೂರದವರೆಗೂ ನಾವು ಪ್ರಯಾಣಿಸಬಹುದು. ಇದ್ರ ಜೊತೆಗೆ ವಾಹನಗಳು ಕೂಡ ತುಂಬಾನೇ ಲೈಟ್ ವೇಟ್ ಆಗಿರುತ್ತೆ. ಇದರಿಂದ ಹೆಚ್ಚು ಎನರ್ಜಿ ಕೂಡ ಬೇಕಾಗೋದಿಲ್ಲ. ಜೊತೆಗೆ ವಾಹನಗಳ ಲೈಫ್ ಸ್ಪ್ಯಾನ್ ಕೂಡ ಹೆಚ್ಚುತ್ತೆ. ಒಲೆಕ್ಟ್ರಾ ಕಂಪನಿಯಿಂದ ಲಾಂಚ್ ಆದ ಈ ಬ್ಯಾಟರಿ ಕೇವಲ ಪ್ರಕೃತಿಗೆ ಅಷ್ಟೇ ಅಲ್ಲದೆ ನಮಗೂ ಕೂಡ ತುಂಬಾನೇ ಗೇಮ್ ಚೇಂಜರ್ ಅಂತಾನೆ ಹೇಳ್ಬಹುದು. ಹೇಗೆ ನಮ್ಮ ಇಂಡಿಯಾದಲ್ಲಿ ಹೊಸ ಹೊಸ ಟೆಕ್ನಾಲಜಿಯಲ್ಲಿ ವಾಹನಗಳನ್ನ ಲಾಂಚ್ ಮಾಡ್ತಿದ್ದಾರೋ ಅದೇ ರೀತಿಯಲ್ಲಿ ಅಮೆರಿಕಾದಲ್ಲಿ ಕೂಡ ಅಪ್ಟೆರಾ ಅನ್ನುವ ಕಂಪನಿ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ 2025ರಲ್ಲಿ ಒಂದು ಸೋಲಾರ್ ಪವರ್ ನಿಂದ ಚಲಿಸುವ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನ ಡಿಸ್ಪ್ಲೇ ಮಾಡಿತ್ತು. ಇದು ಎಲೆಕ್ಟ್ರಿಕ್ ವೆಹಿಕಲ್ ಆದ್ರೂ ಕೂಡ ಅದ್ರ ಜೊತೆಗೆ ಸೋಲಾರ್ ಪವರ್ ನಿಂದ ಕೂಡ ಚಲಿಸುತ್ತೆ. ಇದರಲ್ಲಿ ಪ್ಲಗ್ ಇನ್ ಮಾಡದೇನೆ ಪ್ರತಿದಿನ 60 ಕಿಲೋಮೀಟರ್ ದೂರದವರೆಗೂ ಪ್ರಯಾಣ ಮಾಡಬಹುದು. ಅಮೆರಿಕಾಗೆ ಸೇರಿದ ಈ ಸ್ಟಾರ್ಟ್ಅಪ್ ಕಂಪನಿ ಸೋಲಾರ್ ಪವರ್ ನಿಂದ ಚಲಿಸುವ ಕಾರಿಗಾಗಿ ಹೆಚ್ಚು ಕಡಿಮೆ 500 ಬುಕಿಂಗ್ಸ್ ಅನ್ನ ಮಾಡ್ಕೊಂಡಿದೆ. ನೋಡ್ತಾ ಇದ್ರೆ ಫ್ಯೂಚರ್ ನಲ್ಲಿ ಇಂತಹ ಕಾರುಗಳು ನಮ್ಗೆ ಪೆಟ್ರೋಲ್ ಡೀಸೆಲ್ ಕಾರುಗಳನ್ನ ಪೂರ್ತಿಯಾಗಿ ರೀಪ್ಲೇಸ್ ಮಾಡುವ ಸಾಧ್ಯತೆ ತುಂಬಾನೇ ಹೆಚ್ಚಾಗಿರೋ ತರ ಕಾಣ್ತಾ ಇದೆ. ನೋಡೋದಕ್ಕೆ ಕೂಡ ತುಂಬಾನೇ ಮಾಡರ್ನ್ ಆಗಿ ಕಾಣ್ತಾ ಇರುವ ಈ ಕಾರುಗಳು ಎಲ್ಲರ ಗಮನವನ್ನ ಸೆಳೀತಾ ಇವೆ. ಕೇವಲ ಫ್ರಂಟ್ ವೀಲ್ಸ್ ನಲ್ಲಿ ಚಲಿಸುವ ಈ ಕಾರಿನಲ್ಲಿ ಸಿಂಗಲ್ ಮೋಟರ್ ಮಾತ್ರವೇ ಇರುತ್ತೆ. ಇದು 198 BHP ಪವರ್ ಅನ್ನ ಜನರೇಟ್ ಮಾಡಬಲ್ಲದು. ಇನ್ನು 6 ಸೆಕೆಂಡ್ ನಲ್ಲೇ ಅಂದ್ರೆ ಕಾರು ಸ್ಟಾರ್ಟ್ ಆದ ತಕ್ಷಣ 0 ಇಂದ 100 ಕಿಲೋಮೀಟರ್ ವೇಗದವರೆಗೂ ಇದು ತುಂಬಾನೇ ತೆಗೆದುಕೊಂಡು ಹೋಗಬಲ್ಲದು. ಎಲೆಕ್ಟ್ರಿಕ್ ವಾಹನಗಳ ಲವರ್ಸ್ಗೆ ಈ ಕಾರು ತುಂಬಾನೇ ಇಷ್ಟವಾಗುತ್ತೆ. ಈ ಸೋಲಾರ್ ಕಾರುಗಳ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫಾರ್ಮ್ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.